ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ 45 ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಯಾವ ಭಾಷೆಯಲ್ಲಿ ಬಿಡುಗಡೆ ಆಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿಯ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಕನ್ನಡ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಜೆಟ್ ನೋಡೋದಾದರೆ 11 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಕಲೆಕ್ಷನ್ ನೋಡಿದ್ರೆ 21 ಕೋಟಿ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಬಹುದು. ಹಾಗೆಯೇ ಇದೊಂದು 28 ಕೋಟಿ ಕೂಡ ಕಲೆಕ್ಷನ್ ಮಾಡಬಹುದು, ಏಕೆಂದರೆ ಮುಂದಿನ ದಿನಗಳಲ್ಲಿ ಇದು ಕಲೆಕ್ಷನ್ ಆಗೋ ಸಾಧ್ಯತೆಗಳು ತುಂಬ ಇದ್ದಾವೆ. ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್ ಒಂದು 144 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಈ ಮೂವಿಯ ಬಿಡುಗಡೆ ಆಗಿದ್ದ ದಿನಾಂಕ ಡಿಸೆಂಬರ್ 25, 2025ರಲ್ಲಿ ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಅರ್ಜುನ್ ಚೆನ್ಯಾ. ಹಾಗೆಯೇ ಈ ಮೂವಿಯಲ್ಲಿ ಪ್ರೊಡಕ್ಷನ್ ಕಂಪನಿ ಆನಂದ್ ಆಡಿಯೋಸ್. ಹಾಗೆಯೇ ಈ ಮೂವಿಯ ಎಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡ್ತಾಯಿದ್ರೆ ಮೊದಲು ಶಿವರಾಜ್ ಕುಮಾರ್, ಉಪೇಂದ್ರ, ರಾಜ್ಬಿ ಶೆಟ್ಟಿ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿನ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಕೂಡ ಸಿಕ್ಕಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಕನ್ನಡದಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಶಿವರಾಜ್ ಕುಮಾರ್ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಉಪೇಂದ್ರ ಅವರು ವಿಲನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳಿದ್ರೆ, ಉಪೇಂದ್ರ ಅವರು ಒಂದು ವಿಲನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿರ್ತಾರೆ ಅಂತಲೇ ಹೇಳಬಹುದು ಈ ಮೂವಿಯಲ್ಲಿ. ಹಾಗೆಯೇ ಅವರ ಹೆಸರು 45 ಅಂತ. 45 ಅನ್ನೋ ವ್ಯಕ್ತಿ ಅವರು ವಿಲನ್ ಆಗಿರ್ತಾರೆ. ತುಂಬ ಕಡೆಯಿಂದ ಒಂದು ಸ್ಮಗ್ಲಿಂಗ್ ಆಗಿರ್ಬೋದು, ಮತ್ತು ಅವರ ಒಂದು ಗ್ಯಾಂಗ್ಸ್ಟರ್ ಆಗಿರ್ತಾರೆ ಅಂತಲೇ ಹೇಳಬಹುದು. ಆದರೆ ಒಂದು ಪ್ರಕೃತಿಯ ನಿಯಮವಾಗಿ ಅಲ್ಲಿ ಒಂದು ನಿಧಿಗಳು ಸಿಗ್ತವೆ, ಮತ್ತು ಅವರ ಒಂದು ಕ್ಯಾಂಪಲ್ಲಿ ಒಂದು ನಿಧಿಯ ಗುಹೆ ಇರುತ್ತೆ. ಆ ಗುಹೆ ಒಳಗಡೆ ಹೋದಾಗ ಅಲ್ಲಿ ಒಂದು ಅಪೂರ್ವವಾದ ಒಂದು ವಸ್ತು ಸಿಗುತ್ತೆ. ಆ ವಸ್ತುವನ್ನು ತಗೊಳ್ಳೋಕ್ಕೆ ಅಂತ ಹೋದಾಗ ಅಲ್ಲಿ ಒಂದು ವ್ಯಕ್ತಿಯ ಪ್ರಾಣವನ್ನು ಕೊಡಬೇಕಾಗಿರುತ್ತೆ. ಅದರಿಂದ ಅಲ್ಲಿ ಜೊತೆಯಲ್ಲಿ ಬಂದಂಥ ವ್ಯಕ್ತಿಯ ಪ್ರಾಣವನ್ನು ಕೊಡಿಸ್ತಾರೆ, ಮತ್ತು ಆ ವಸ್ತು ಕೂಡ ಸಿಗುತ್ತೆ. ಮತ್ತು ಸಿಕ್ಕಿದ ಮೇಲೆ ಆ ವಸ್ತುನ ತಗೊಂಡು ಏನೆಲ್ಲ ಮಾಡ್ತಾರೆ, ಮತ್ತು ಆ ಪ್ರಕೃತಿ ವಿರುದ್ಧವಾಗಿ ಹೋಗ್ತಾರಾ, ಇಲ್ಲಾಂದರೆ ಅವರು ಜೊತೆಯಲ್ಲಿ ಯಾರನ್ನೆಲ್ಲ ಮಾಡ್ತಾರೆ ಅಂದರೆ ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಮತ್ತು ಶಿವರಾಜ್ ಕುಮಾರ್ ಅವರು ಕೂಡ ಶಿವನ್ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿರ್ತಾರೆ. ಶಿವನ್ ಅವರು ಕ್ಯಾರೆಕ್ಟ್ರು ಕೂಡ ತುಂಬ ಅದ್ಭುತವಾಗಿ ನಟನೆ ಮಾಡ್ತಾರೆ ಅಂತಲೇ ಹೇಳಬಹುದು. ಶಿವನ್ ಅವರ ಕ್ಯಾರೆಕ್ಟ್ರು ಹುಡುಗಿ ವೇಷವನ್ನು ಹಾಕ್ಕೊಂಡು ಮತ್ತು ಆ ವಿಲನ್ಗಳಿಗೆ ಒಂದು ಯಾಮರ್ಸಿ ಆ ವಸ್ತುವನ್ನು ಇಸ್ಕೊಂಡು ತಗೊಂಡೋಗಿ ಗೌರ್ಮೆಂಟ್ಗೆ ಒಪ್ಪಿಸೋದೇ ಅವರ ಒಂದು ಗುರಿಯಾಗಿರುತ್ತೆ. ಆ ಕೊನೆಗೂ ಕೂಡ ಆ ವಸ್ತುನ ಗೌರ್ಮೆಂಟ್ಗೆ ಒಪ್ಪಿಸ್ತಾರೆ. ಹಾಗೆಯೇ ವಿಲನ್ ಕೂಡ ಜೈಲಿಗೆ ಪಾಲಾಗ್ತಾರೆ. ಹಾಗೆಯೇ ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.